ಆಂಟಿಯರ ಜೊತೆ ಒಳ್ಳೆಯ ಸಂಬಂಧ ಬೆಳೆಸಲು 5 ಸೂತ್ರಗಳು. ಕುಟುಂಬ ಮತ್ತು ನೆರೆಹೊರೆಯಲ್ಲಿ ಹಿರಿಯ ಮಹಿಳೆಯರ ಪಾತ್ರ ದೊಡ್ಡದು. ಅವರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸುವುದು ಕಷ್ಟವೇನಲ್ಲ. ಅದಕ್ಕೆ ಬೇಕಿರುವುದು ಕೇವಲ ಸರಿಯಾದ ನಡವಳಿಕೆ ಮತ್ತು ಸೌಜನ್ಯ. ಪುರುಷರು ಈ ಕೆಳಗಿನ ಅಂಶಗಳನ್ನು ಪಾಲಿಸುವ ಮೂಲಕ ಅವರ ಮೆಚ್ಚುಗೆಗೆ ಪಾತ್ರರಾಗಬಹುದು. 1. ಮಾತಿನಲ್ಲಿರಲಿ ವಿನಯ, ನಡವಳಿಕೆಯಲ್ಲಿರಲಿ ಗೌರವ. ಹಿರಿಯರಿಗೆ ಸದಾ ಗೌರವದ ಹಸಿವಿರುತ್ತದೆ. ನೀವು ಅವರ ಅನುಭವವನ್ನು ಗೌರವಿಸಿದರೆ ಅವರು ನಿಮ್ಮನ್ನು ಮನೆಯ ಮಗನಂತೆ ಕಾಣುತ್ತಾರೆ. ದಾರಿಯಲ್ಲಿ ಅವರು ಸಿಕ್ಕಾಗ ಕೇವಲ ತಲೆ ಅಲ್ಲಾಡಿಸದೆ, ಆರಾಮವಾಗಿದ್ದೀರಾ ಆಂಟಿ, ಆರೋಗ್ಯ ಹೇಗಿದೆ ಎಂದು ಪ್ರೀತಿಯಿಂದ ವಿಚಾರಿಸಿ. ಅವರ ಅನುಭವದ ಮಾತುಗಳನ್ನು ಕೇಳಿಸಿಕೊಳ್ಳಲು ಸ್ವಲ್ಪ ಸಮಯ ಮೀಸಲಿಡಿ. 2. ಸಹಾಯ ಹಸ್ತ ಚಾಚುವುದು. ಸಣ್ಣ ಸಹಾಯವು ದೊಡ್ಡ ಮಟ್ಟದ ವಿಶ್ವಾಸವನ್ನು ತಂದುಕೊಡುತ್ತದೆ. ನಿಮ್ಮ ಸಮಯ ಮತ್ತು ಶ್ರಮವನ್ನು ಅವರಿಗಾಗಿ ಬಳಸಿದಾಗ ಅವರ ಮನಸ್ಸಿನಲ್ಲಿ ನಿಮಗೆ ವಿಶೇಷ ಸ್ಥಾನ ಸಿಗುತ್ತದೆ. ಆಂಟಿಯವರು ಅಂಗಡಿಯಿಂದ ಭಾರವಾದ ಬ್ಯಾಗ್ ಹೊತ್ತು ಬರುತ್ತಿದ್ದರೆ ತಕ್ಷಣ ಓಡಿಹೋಗಿ ನಾನು ತಲುಪಿಸುತ್ತೇನೆ ಕೊಡಿ ಎಂದು ಸಹಾಯ ಮಾಡಿ. ಅಥವಾ ಮನೆಯಲ್ಲಿ ಯಾವುದೋ ಎಲೆಕ್ಟ್ರಿಕ್ ವಸ್ತು ಕೆಟ್ಟಿದ್ದರೆ ರಿಪೇರಿ ಮಾಡಿಸಿಕೊಡಲು ಸಹಾಯ ಮಾಡಿ. 3. ಹಿತಮಿತವಾದ ಸಂವಹನ ಕೌಶಲ್ಯ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ಆಂಟಿಯರೊಂದಿಗೆ ಮಾತನಾಡುವಾಗ ಸಂಸ್ಕಾರಯುತವಾದ ಪದಗಳನ್ನು ಬಳಸಿ. ಹಾಸ್ಯವಿರಲಿ, ಆದರೆ ಅದು ಮಿತಿಮೀರಿ ಅಸಭ್ಯವೆನಿಸಬಾರದು. ಅವರ ಮನೆಯ ಅಡುಗೆಯನ್ನು ಅಥವಾ ಅಂದಿನ ಅವರ ಉಡುಗೆಯನ್ನು ಸಭ್ಯತೆಯ ಮಿತಿಯಲ್ಲಿ ಹೊಗಳಿ ನೋಡಿ. ಇವತ್ತು ತುಂಬಾ ಲಕ್ಷಣವಾಗಿ ಕಾಣುತ್ತಿದ್ದೀರಾ, ಅಥವಾ ನೀವು ಮಾಡಿದ ಅಡುಗೆಯ ವಾಸನೆ ಇಲ್ಲಿಯವರೆಗೆ ಬರ್ತಿದೆ ಎಂಬಂತಹ ಮಾತುಗಳು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ನಿಮ್ಮ ಮೇಲೆ ಪ್ರೀತಿ ಮೂಡಿಸುತ್ತವೆ. 4. ವಿಶ್ವಾಸಾರ್ಹತೆ, ಅಂದರೆ ನಂಬಿಕೆ ಉಳಿಸಿಕೊಳ್ಳುವುದು. ನೀವು ಕೊಟ್ಟ ಮಾತಿಗೆ ಬದ್ಧರಾಗಿದ್ದರೆ ಮಾತ್ರ ಅವರು ನಿಮ್ಮನ್ನು ನಂಬುತ್ತಾರೆ. ಒಮ್ಮೆ ನಂಬಿಕೆ ಗಳಿಸಿದರೆ ಆ ಸಂಬಂಧ ಗಟ್ಟಿಯಾಗಿರುತ್ತದೆ. ಅವರು ಯಾವುದೋ ಕೆಲಸವನ್ನು ನಿಮಗೆ ವಹಿಸಿದರೆ ಅಥವಾ ಹಣದ ವ್ಯವಹಾರದ ಬಗ್ಗೆ ಕೇಳಿದರೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ. ನಾನು ನಾಳೆ ಮಾಡಿಕೊಡುತ್ತೇನೆ ಎಂದು ಹೇಳಿದರೆ ಅದನ್ನು ತಪ್ಪದೇ ಮಾಡಿ ತೋರಿಸಿ. 5. ತಾಳ್ಮೆ ಮತ್ತು ಸಮಾಧಾನ. ಹಿರಿಯರ ಆಲೋಚನೆಗಳು ಕೆಲವೊಮ್ಮೆ ಹಳೆಯ ಕಾಲದವು ಎನಿಸಬಹುದು. ಅಂತಹ ಸಂದರ್ಭದಲ್ಲಿ ವಾದ ಮಾಡದೆ ಶಾಂತವಾಗಿ ಅವರ ಮಾತನ್ನು ಆಲಿಸುವುದು ಜಾಣತನ. ಅವರು ಯಾವುದೋ ವಿಷಯದ ಬಗ್ಗೆ ನಿಮಗೆ ಬುದ್ಧಿವಾದ ಹೇಳಿದಾಗ ನಿಮಗೆ ಅದು ಸರಿ ಅನಿಸದಿದ್ದರೂ, ಸರಿ ಆಂಟಿ, ನೀವು ಹೇಳಿದ್ದು ನಿಜ, ಗಮನಿಸುತ್ತೇನೆ ಎಂದು ಮುಗುಳ್ನಕ್ಕೂ ಉತ್ತರಿಸಿ. ಇದು ಸಂಘರ್ಷವನ್ನು ತಪ್ಪಿಸಿ ಗೌರವವನ್ನು ಹೆಚ್ಚಿಸುತ್ತದೆ. ಆಂಟಿಯರೊಂದಿಗೆ ಅಥವಾ ಹಿರಿಯರೊಂದಿಗೆ ಉತ್ತಮ ಸಂಬಂಧ ಹೊಂದಲು ಯಾವುದೇ ಶಾರ್ಟ್ಕಟ್ ಇಲ್ಲ. ನಿಮ್ಮ ಗೌರವ, ಸಹಾಯಗುಣ ಮತ್ತು ಪ್ರಾಮಾಣಿಕತೆ ಮಾತ್ರ ಅವರ ಮನಸ್ಸನ್ನು ಗೆಲ್ಲಲು ಸಹಕಾರಿ. ಇದರಿಂದ ಸಮಾಜದಲ್ಲಿ ಸೌಹಾರ್ದತೆ ಬೆಳೆಯುವುದಲ್ಲದೆ ನಿಮಗೂ ಒಂದು ಉತ್ತಮ ವ್ಯಕ್ತಿತ್ವ ಸಿದ್ಧಿಸುತ್ತದೆ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.